ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, 5ನೇ ಭಾರತ ಟಾಂಜಾನಿಯಾ ಜಂಟಿ ವ್ಯಾಪಾರ ಸಮಿತಿ ಸಭೆ 2026 ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಜಂಜಿಬಾರ್, ಆಪ್ಷನ್ ಸಿ ಡಾರ್ ಎಸ್ ಸಲಾಂ, ಆಪ್ಷನ್ ಡಿ ನೈರೋಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾರ್ ಎಸ್ ಸಲಾಂ. ಇನ್ನು ಪ್ರಮುಖ ಘಟನೆ ನೋಡೋದ, ಇದು ದಿನಾಂಕ ಮತ್ತು ಸ್ಥಳ ಎಲ್ಲಿ ನಡೆದಿದೆ ಅಂದರೆ 29-30 ಏಪ್ರಿಲ್ 2026 ನಡೆದಿರೋದು. ಎಲ್ಲಿ ಜಾಗ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಅಂದರೆ ಡಾರ್ ಎಸ್ ಸಲಾಂ ಟಾಂಜಾನಿಯಾದಲ್ಲಿ ನಡೆದಿರೋದು. ಸಹ ಅಧ್ಯಕ್ಷರು ಯಾರ್ಯಾರು ಸಹ ಅಧ್ಯಕ್ಷರಾಗಿದ್ರು ಅಂದರೆ ಭಾರತದಿಂದ ಶ್ರೀ ರಾಜೇಶ್ ಅಗರ್ವಾಲ್, ವಾಣಿಜ್ಯ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಟಾಂಜಾನಿಯಾದಿಂದ ಅಂಬಾ ಡಾ ಸ್ಯಾಮ್ಯುಯಲ್ ವಿಲಿಯಂ ಶೆಲುಕಿಡೋ, ವಿದೇಶಾಂಗ ವ್ಯವಹಾರಗಳ ಕಾಯಂ ಕಾರ್ಯದರ್ಶಿ. ಇದರ ಉದ್ದೇಶ ದ್ವಿಪಕ್ಷೀಯ ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದು. 2017ರಲ್ಲಿ ನವದೆಹಲಿಯಲ್ಲಿ ನಡೆದ 4ನೇ ಜೆಟಿಸಿ ಸಭೆಯ ನಂತರದ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಪರೀಕ್ಷಾ ದೃಷ್ಟಿಯಿಂದ ಒನ್ಲೈನರ್ಸ್ ನೋಡೋದಾದ್ರೆ 5ನೇ ಭಾರತ ಟಾಂಜಾನಿಯಾ ಜೆಟಿಸಿ ಸಭೆ 29 ಮತ್ತು 30 ಏಪ್ರಿಲ್ 2026ರಂದು ಡಾರ್ ಎಸ್ ಸಲಾಂನಲ್ಲಿ ನಡೆಯಿತು. ಅಂದರೆ ಟಾಂಜಾನಿಯಾದಲ್ಲಿ ನಡೆದಿದ್ದು. 2025-26ರಲ್ಲಿ ಭಾರತ ಟಾಂಜಾನಿಯಾ ದ್ವಿಪಕ್ಷೀಯ ವ್ಯಾಪಾರ $9.02 ಬಿಲಿಯನ್ ತಲುಪಿದೆ. ಸಭೆಯ ಸಹ ಅಧ್ಯಕ್ಷರು ಯಾರ್ಯಾರಾಗಿದ್ದಾರೆ? ರಾಜೇಂದ್ರ ಅಗರ್ವಾಲ್, ಇವರು ಭಾರತದವರು. ಡಾಕ್ಟರ್ ಸ್ಯಾಮ್ಯುಯಲ್ ಶೆಲುಕಿಡೋ, ಇವರು ಟಾಂಜಾನಿಯಾದವರು. ಚರ್ಚೆಯಾದ ಪ್ರಮುಖ ವಿಷಯಗಳು ಏನಂದರೆ ಸ್ಥಳೀಯ ಕರೆನ್ಸಿ ವಸೂಲಾತಿ, ದೀರ್ಘಾವಧಿ ವ್ಯಾಪಾರ ವೀಸಾ, ಡಿಜಿಟಲ್ ಮೂಲಸೌಕರ್ಯ. ಐಐಟಿ ಮದ್ರಾಸ್ ಜಂಟಿ ಬಾರ್ ಕ್ಯಾಂಪಸ್ ಅನ್ನು ಪ್ರಾದೇಶಿಕ ಶಿಕ್ಷಣ ಕೇಂದ್ರವಾಗಿ ಎತ್ತಿ ತೋರಿಸಲಾಯಿತು. ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನ 2026ಕ್ಕೆ 50 ದಿನಗಳ ಕೌಂಟ್ಡೌನ್ ಅಂಗವಾಗಿ ಯೋಗ ಮಹೋತ್ಸವ ಎಲ್ಲಿ ಆಯೋಜಿಸಲಾಗಿದೆ? ಆಪ್ಷನ್ ಎ ಹೈದರಾಬಾದ್ ನೆಕ್ಲೆಸ್ ರೋಡ್, ಆಪ್ಷನ್ ಬಿ ಕಾನ್ಹಾ ಶಾಂತಿವನಂ, ರಂಗಾರೆಡ್ಡಿ ಜಿಲ್ಲೆ, ತೆಲಂಗಾಣ, ಆಪ್ಷನ್ ಸಿ ಸಿಕಂದರಾಬಾದ್ ಪೆರೇಡ್ ಗ್ರೌಂಡ್ಸ್, ಆಪ್ಷನ್ ಡಿ ವಾರಂಗಲ್ ಕೋಟೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾನ್ಹಾ ಶಾಂತಿವನಂ, ರಂಗಾರೆಡ್ಡಿ ಜಿಲ್ಲೆ, ತೆಲಂಗಾಣ. ಇನ್ನು ಪ್ರಮುಖ ಘಟನೆ ನೋಡೋದ, ಅಂತಾರಾಷ್ಟ್ರೀಯ ಯೋಗ ದಿನ 2026 ಜೂನ್ 21 ಆಚರಿಸಲ್ಪಡಲಿದ್ದು, ಅದಕ್ಕೆ 50 ದಿನಗಳ ಕೌಂಟ್ಡೌನ್ ಅಂಗವಾಗಿ ತೆಲಂಗಾಣ ರಂಗಾರೆಡ್ಡಿ ಜಿಲ್ಲೆಯ ಕಾನ್ಹಾ ಶಾಂತಿವನಂನಲ್ಲಿ ಮೇ 2, 2026ರಂದು ಯೋಗ ಮಹೋತ್ಸವ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಮತ್ತು ಆಯುಷ್ ಸಚಿವಾಲಯ ಜಂಟಿಯಲ್ಲಿ ಆಯೋಜಿಸಿವೆ. ಕಾರ್ಯಕ್ರಮದ ವಿಶೇಷತೆ ನೋಡೋದಾದ್ರೆ ಸ್ಥಳ ಎಲ್ಲಿ ನಡೆದಿರೋದು? ಕಾನ್ಹಾ ಶಾಂತಿವನ ಹಾರ್ಟ್ಫುಲ್ನೆಸ್ ಧ್ಯಾನ ಕೇಂದ್ರ, ರಂಗಾರೆಡ್ಡಿ ಜಿಲ್ಲೆ, ತೆಲಂಗಾಣದಲ್ಲಿ. ಸಮಯ ಬೆಳಗ್ಗೆ 6 ಗಂಟೆಯಿಂದ ಆರಂಭವಾಗಿರೋದು. ದಾಖಲೆ ಪ್ರಯತ್ನ 6000ಕ್ಕೂ ಅಧಿಕ ಜನರು ಒಟ್ಟಾಗಿ ಭುಜಂಗಾಸನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರುವ ಗುರಿ. ಭಾಗವಹಿಸಿದ ಗಣ್ಯರು ಕೇಂದ್ರ ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ, ಆಯುಷ್ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಹಾರ್ಟ್ಫುಲ್ನೆಸ್ ಅಧ್ಯಕ್ಷ ಕಮಲೇಶ್ ಡಿ ಪಾಟೀಲ್. ಅಂತಾರಾಷ್ಟ್ರೀಯ ಭಾಗಿ ಸಿಂಗಾಪುರ್, ಚೀನಾ, ವಿಯೆಟ್ನಾಂ, ಕೊಲಂಬಿಯಾ, ಮಲೇಷಿಯಾ, ಬ್ರೆಜಿಲ್, ಉಗಾಂಡ, ನಿರಾಶ್ರಿತ ಶಿಬಿರ ಸೇರಿದಂತೆ ಹಲವು ದೇಶಗಳ ಪ್ರತಿನಿಧಿಗಳು ವರ್ಚುವಲ್ ಆಗಿ ಭಾಗಿ. ಮುಂದಿನ ಟಾಪಿಕ್ ನೋಡೋದಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಭಾಗವಹಿಸಿದ ಅಂಶಗಳು ನೋಡೋದಾದ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರತಿ ವರ್ಷ ಜೂನ್ 21ರಲ್ಲಿ ಇದು ಮಾಡುತ್ತೆ. 2015ರಲ್ಲಿ UN-ನಿಂದ ಘೋಷಿಸಲ್ಪಟ್ಟಿತ್ತು. 2026ರಲ್ಲಿ 12ನೇ ಆವೃತ್ತಿಯಾಗಿದೆ. ಆಯೋಜಕ ಸಂಸ್ಥೆ MDNIY, ಆಯುಷ್ ಸಚಿವಾಲಯ. ಸ್ಥಳದ ಮಹತ್ವ ಕಾನ್ಹಾ ಶಾಂತಿವನಂ ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರದಲ್ಲಿ ಒಂದು.
ದಾಖಲೆ 6,000ಕ್ಕೂ ಜನ ಭುಜಂಗಾಸನ ಮಾಡಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಸೇರಿದರು. ಮುಂದಿನ ಪ್ರಶ್ನೆ 2026 ಮೇ ತಿಂಗಳಲ್ಲಿ ರಕ್ಷಣಾ ಲೆಕ್ಕಗಳ ನಿಯಂತ್ರಕ ಜನರಲ್ ಆಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಆಪ್ಷನ್ ಎ ವಿಶ್ವಜಿತ್ ಸಹಕಾರ್, ಆಪ್ಷನ್ ಬಿ ಅನುಗ್ರಹ ನಾರಾಯಣ ದಾಸ್, ಆಪ್ಷನ್ ಸಿ ರಾಜೇಶ್ ಕುಮಾರ್ ಸಿಂಗ್, ಆಪ್ಷನ್ ಡಿ ಸಂಜಯ್ ಜಾಜು. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಗ್ರಹ ನಾರಾಯಣ ದಾಸ್. ಪ್ರಮುಖ ಘಟನೆ ನೋಡೋದ ಹೆಸರು ಶ್ರೀ ಅನುಗ್ರಹ ನಾರಾಯಣ ದಾಸ್ ಅಂತ ಪೂರ್ತಿ ಹೆಸರು. ಹುದ್ದೆ ರಕ್ಷಣಾ ಲೆಕ್ಕಗಳ ನಿಯಂತ್ರಣ ಜನರಲ್. ಅಧಿಕಾರ ಸ್ವೀಕಾರ 1 ಮೇ 2026ರಲ್ಲಿ. ಬ್ಯಾಚ್ 1991 ಬ್ಯಾಚ್ನ ಭಾರತೀಯ ರಕ್ಷಣಾ ಲೆಕ್ಕ ಸೇವೆ ಅಧಿಕಾರಿಯಾಗಿ. CGDA ಬಗ್ಗೆ ನೋಡೋದಾದ್ರೆ ಇದ್ರ ಪೂರ್ತಿ ಫುಲ್ ಫಾರ್ಮ್ ಏನು? ಕಂಟ್ರೋಲರ್ ಜನರಲ್ ಆಫ್ ಡಿಫೆನ್ಸ್ ಅಕೌಂಟ್ಸ್ ಮುಖ್ಯಸ್ಥರು, ರಕ್ಷಣಾ ಲೆಕ್ಕಗಳ ಇಲಾಖೆ ಮುಖ್ಯಸ್ಥರು. ಮಂತ್ರಾಲಯ ರಕ್ಷಣಾ ಸಚಿವಾಲಯ, ಭಾರತ ಸರ್ಕಾರ. ಮುಖ್ಯ ಕಚೇರಿ ನವದೆಹಲಿ. ಜವಾಬ್ದಾರಿಗಳು ರಕ್ಷಣಾ ವೆಚ್ಚ, ಪಿಂಚಣಿ ವಿತರಣೆ, ಆಂತರಿಕ ಲೆಕ್ಕ ಪರಿಶೋಧನೆ, ಹಣಕಾಸು ಸಲಹೆ, ಸಂಗ್ರಹಣಾ ನೀತಿ, ಬಜೆಟ್ ಮೇಲ್ವಿಚಾರಣೆ. ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ 1 ಮೇ 2026ರಂದು ಶ್ರೀ ಅನುಗ್ರಹ ನಾರಾಯಣ ದಾಸ್ CGDA ಆಗಿ ಅಧಿಕಾರ ವಹಿಸಿಕೊಂಡರು. ಇವರು 1991 ಬ್ಯಾಚ್ IDAS ಅಧಿಕಾರಿಯಾಗಿದ್ದರು. CGDA ರಕ್ಷಣಾ ಸಚಿವಾಲಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ರಕ್ಷಣಾ ಸೇವೆಗಳ ಪ್ರಾಧಿಕಾರ ಲೆಕ್ಕಾಧಿಕಾರಿಯಾಗಿದೆ. CGDA ವಾರ್ಷಿಕ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸಿ C&AG ಮೂಲಕ ಸಂಸತ್ತಿಗೆ ಸಲ್ಲಿಸುತ್ತದೆ. ಮುಂದಿನ ಪ್ರಶ್ನೆ ಪ್ರಾಜೆಕ್ಟ್ 17A ಯ ಅಂತಿಮ ಸ್ಟೆಲ್ತ್ ಫ್ರಿಗೇಟ್ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಯಾವ ದಿನಾಂಕದಂದು ಹಸ್ತಾಂತರಿಸಲಾಯಿತು? ಆಪ್ಷನ್ ಎ 1 ಜನವರಿ 2026, ಆಪ್ಷನ್ ಬಿ 28 ಫೆಬ್ರವರಿ 2026, ಆಪ್ಷನ್ ಸಿ 30 ಏಪ್ರಿಲ್ 2026, ಆಪ್ಷನ್ ಡಿ ಆಗಸ್ಟ್ 15, 2026. ಸರಿಯಾದ ಉತ್ತರ ಆಪ್ಷನ್ ಸಿ 30 ಏಪ್ರಿಲ್ 2026. ಪ್ರಮುಖ ಘಟನೆ ನೋಡಿದ ಹಡಗಿನ ಹೆಸರು INS ಮಹೇಂದ್ರಗಿರಿ. ವಿತರಣೆ ದಿನಾಂಕ 30 ಏಪ್ರಿಲ್ 2026. ವಿತರಿಸಿದವರು ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್, ಮುಂಬೈದವರು. ಸ್ವೀಕರಿಸಿದವರು ಭಾರತೀಯ ನೌಕಾಪಡೆಯವರು ಸ್ವೀಕರಿಸಿದರು. ಇನ್ನು ಪ್ರಾಜೆಕ್ಟ್ 17A ನೀಲಗಿರಿ ವರ್ಗದ ಬಗ್ಗೆ ನೋಡೋದಾದ್ರೆ ಇದ್ರ ವರ್ಗ ಪ್ರಾಜೆಕ್ಟ್ 17A ಬಗ್ಗೆ ನೋಡೋದಾದ್ರೆ ವರ್ಗ ಬಂದು ನೀಲಗಿರಿ ವರ್ಗ ಪ್ರಾಜೆಕ್ಟ್ 17A. ಇದರ ಸಂಖ್ಯೆ 7 ಹಡಗುಗಳಲ್ಲಿ 6ನೇ ಹಡಗು MDL ನಿಂದ 4ನೇ ಮತ್ತು ಅಂತಿಮ ಹಡಗು. ಹಿಂದಿನ ವರ್ಗ ಶಿವಾಲಿಕ್ ವರ್ಗದ ಮುಂದುವರಿದ ಆವೃತ್ತಿ. ವಿನ್ಯಾಸ ವಾರ್ಶಿಪ್ ಡಿಸೈನ್ ಬ್ಯೂರೋ ಇಂದ ಸ್ವದೇಶಿ ವಿನ್ಯಾಸ. ಒಟ್ಟು ಹಡಗುಗಳು 7 MDL ಆಗಿದೆ. ಮತ್ತೆ 7 ಹಡಗಲ್ಲಿ MDL 4, GRSC 3 ಆಗಿದೆ. 5ನೇ ಪ್ರಶ್ನೆ ಪದ್ಮಧೂರಿ ವಸ್ತ್ರ ಉಪಕ್ರಮವನ್ನು ಯಾವ ದಿನಾಂಕದಂದು ಜಾಗತಿಕವಾಗಿ ಬಿಡುಗಡೆ ಮಾಡಲಾಯಿತು? ಆಪ್ಷನ್ ಎ 26 ಜನವರಿ 2026, 1 ಮೇ 2026, 15 ಆಗಸ್ಟ್ 2026, ಆಪ್ಷನ್ ಡಿ 21 ಜೂನ್ 2026. ಸರಿಯಾದ ಉತ್ತರ ಆಪ್ಷನ್ ಬಿ ಮೇ 1ನೇ ತಾರೀಕು 2026. ನನ್ನ ಪ್ರಮುಖ ಘಟನೆ ನೋಡಿದ ಹೆಸರು ಬಂದು ಪದ್ಮಧೂರಿ ಅಂತ. ಏನಿದು ಅಂದ್ರೆ ಈಶಾನ್ಯ ಭಾರತದ ಏರಿ ರೇಷ್ಮೆ ಮತ್ತು ಮಧ್ಯಪ್ರದೇಶದ ಚಂದೇರಿ ನೂಗೆ ಸಂಪ್ರದಾಯಗಳನ್ನು ಬೆಸೆಯುವ ಅಡ್ಡ ಪ್ರಾದೇಶಿಕ ವಸ್ತ್ರ ಉಪಕ್ರಮ. ಜಾಗತಿಕ ಬಿಡುಗಡೆ 1 ಮೇ 2026, ಟ್ರಾವಂಕೂರ್ ಹೌಸ್ ನವದೆಹಲಿಯಲ್ಲಿ. ಇದ್ರ ಪ್ರದರ್ಶನ ಬಂದಿದ್ದು 1 ರಿಂದ 3 ಮೇ 2026ವರೆಗೆ ಇತ್ತು. 3 ದಿನಗಳ ವಸ್ತ್ರ ಪ್ರದರ್ಶನ ಮತ್ತು ಫ್ಯಾಷನ್ ಶೋ ಇತ್ತು. ಯಾರಿಂದ ಆರಂಭ ಆಗಿದ್ದು ಇದು NEHCDC ಅಂದ್ರೆ ನಾರ್ತ್ ಈಸ್ಟರ್ನ್ ಹ್ಯಾಂಡಿಕ್ರಾಫ್ಟ್ ಅಂಡ್ ಹ್ಯಾಂಡ್ಲೂಮ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೋಡಲ್ ಇದು ಸಂಸ್ಥೆ. NDO ಡೋನರ್ ಅಂದ್ರೆ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ. .cc ಮಧ್ಯಪ್ರದೇಶದ ಜಿಲ್ಲಾ
ಪುರಾತತ್ವ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಮಂಡಳಿ. ಉದ್ಘಾಟಕರು ಸಂಜಯ್ ಜಾಧವ್ ಮತ್ತು ಕಾರ್ಯದರ್ಶಿ ಎಂ. ಡೋನಾ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಮತ್ತು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.